ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತು ಮ್ಯಾಚ್ ಡೇ ಗೇಮ್ ಆನ್. ನಮ್ಮ RCB ಇಸ್ ಟೇಕಿಂಗ್ ಆನ್ ಪಂಜಾಬ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ ಲಾಸ್ಟ್ ಮ್ಯಾಚ್ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ನಮ್ಮ RCB ಉಡಾಯಿಸ್ಕೊಂಡು ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಈ ಮ್ಯಾಚು ಏನೋ ಒಂಥರ ಪಾಸಿಟಿವ್, ಬೆಳಗ್ಗೆ ಏನೋ ಒಂಥರ ಪಾಸಿಟಿವ್ ವೈಬ್ ಬರ್ತಾ ಇದೆ. ಲಾಸ್ಟ್ ಮ್ಯಾಚ್ ನೆಗೆಟಿವ್ ವೈಬ್ ಬರಲಿಲ್ಲ. ಸೊ ಇವತ್ತು ಯಾಕೋ ಅನ್ನಿಸ್ತಾ ಇದೆ ಮಗ. ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ಪ್ರಿಡಿಕ್ಷನ್ ಯಾರು ಅನ್ಕೊಳ್ಳಿ, RCB ಮ್ಯಾಚ್ ಪ್ರಿಡಿಕ್ಷನ್ ಮಾಡಬೇಡ ಅಂತ. ಓಕೆ, ಪ್ರಿಡಿಕ್ಷನ್ ಅಲ್ಲ ಇದು, ಓಕೆ ಫ್ಯಾನ್ ಆ್ಯಂಗಲಿಂದ ಹೇಳ್ತೀವಿ. ಇವತ್ತು ನಮ್ಮ RCB ಗೆಲ್ಲುತ್ತಮ್ಮ, ಇದೊಂಥರ ಪ್ರಿಡಿಕ್ಷನ್ ಅಲ್ಲ ಅಂತ ಅನ್ಕೊಳ್ಳಿ. ಇವತ್ತು ನಮ್ಮ RCB ಯಾಕೋ ಬೆಳಗ್ಗೆ ಪಾಸಿಟಿವ್ ವೈಬ್ ಕೊಡ್ತಾ ಇದೆ ನನಗೆ. ಹೌದು, ನನ್ನ ಪ್ರಿಡಿಕ್ಷನ್ ಒಂದು ಹೊಗೆ ಹಾಕಿಸ್ಕೊಂಡಿದೆ. ಒಂದು ಸಕ್ಸಸ್ ಆಗಿತ್ತು, ಮುಂಬೈ ಇಂಡಿಯನ್ಸ್ ಸೋತ್ಬಿಟ್ರು. ಸೊ ಅದೇನಾದ್ರು ಸಕ್ಸಸ್ ಆಗಿತ್ತು ಅಂದರೆ 5 ಸ್ಟ್ರೀಕ್ ಆಗೋಗ್ಬಿಟ್ಟಿರೋದು, 5-on-5 ಆಗೋಗ್ಬಿಟ್ಟಿರೋದು. ಸೊ ಇಲ್ಲಿಂದ ಮತ್ತೆ ಇನ್ನೂ ಒಂದು ಸ್ಟ್ರೀಕ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೋಲೋ ಸ್ಟ್ರೀಕ್ ಅಲ್ಲ, ಗೆಲ್ಲುವ ಸ್ಟ್ರೀಕ್ನ ಪ್ರಾರಂಭ ಮಾಡಬೇಕು ಅಂತ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಸ್ಟ್ರೀಕು, ಅಥವಾ ಸೋಲೋ ಸ್ಟ್ರೀಕೆ ಫಾಲೋ ಆಗುತ್ತೇನೋ ಅಂತ. ಸೊ ಇವತ್ತು ಮ್ಯಾಚ್ ನಡೀತಾ ಇರೋದು ಎಲ್ಲಿಗಿರೋ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ ಮ್ಯಾಚು. ಚಿನ್ನಸ್ವಾಮಿ ಬಗ್ಗೆ ನಿಮ್ಗೆ ಏನು ಹೇಳೋ ಅಂತ ಅಗತ್ಯತೆನೇ ಇಲ್ಲ, ಗೊತ್ತಿರೋದನ್ನೇ ಬ್ಯಾಟಿಂಗ್ ಪ್ಯಾರಡೈಸ್ ಅಂತ. ಸೊ ಇಲ್ಲಿ 200 ಹೊಡೆದ್ರು ಕೂಡ ಸೇಫ್ ಅಲ್ಲ, 200 ಅಲ್ಲ 220 ಹೊಡೆದ್ರು ಕೂಡ ಸೇಫ್ ಅಲ್ಲ ಅಂತ ಸುಮಾರು ಸಲ ನಮಗೆ ತೋರಿಸ್ಕೊಂಡು ಕೊಟ್ಬಿಟ್ಟಿದೆ ಈ ಒಂದು ವೆನ್ಯೂ. ಸೊ ಆದ್ರಿಂದ ಇಲ್ಲಿ 100% ಟಾಸ್ ಗೆದ್ರು ಬೌಲಿಂಗ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಲಾಸ್ಟ್ ಮ್ಯಾಚ್ ಬಗ್ಗೆ ಯೋಚನೆ ಕೂಡ ಮಾಡಕ್ ಹೋಗ್ತಿಲ್ಲ ಯಾರನ್ನು. 1 ಆಫ್ ಡೇ ಮತ್ತೆ ನಮ್ಮ ಶಾಸ್ತ್ರ ಸಂಪ್ರದಾಯ ಏನಿದೆ, ಫಸ್ಟ್ ಮ್ಯಾಚ್ ನ ದೇವರಿಗೆ ಕೊಡಬೇಕು ಅನ್ನೋ ಶಾಸ್ತ್ರ ಸಂಪ್ರದಾಯ ನಮ್ಮ RCB ಮೆನ್ಸ್ ಟೀಮ್ದು. ಸೊ ಇದನ್ನ ಫಾಲೋ ಮಾಡಿದೆ ನಮ್ಮ RCB ಅಷ್ಟೇ. ಅದ್ರ ಬಗ್ಗೆ ತಲೆನೋ ಕೆಡಿಸ್ಕೊಳಕ್ ಹೋಗಲ್ಲ. ಇವಾಗ ಒನ್ ಮ್ಯಾಚ್ ಅಟ್ ಎ ಟೈಮ್ ತಗೊಂಡು ಹೊಡಿಬೇಕಷ್ಟೇ, ಹೊಡ್ಕೊಂಡು ಹೋಗ್ಬೇಕು ಒಬ್ಬೊಬ್ಬರಿಗೂ ಶಿಸ್ತಾಗೆ. ಸೊ ಇವತ್ತು ಪಂಜಾಬ್ ಕಿಂಗ್ಸ್ಗೆ ಹೋಪ್ಫುಲಿ ಹೊಡಿಬೋದು ಅಂತ ಅನ್ಕೊಂಡಿದ್ದೀನಿ. ಪಂಜಾಬ್ ಕಿಂಗ್ಸ್ ಏನು ಉಳಾ ಟೀಮ್ ಅಲ್ಲ, ಏನು ಡಬಾಕ್ ಟೀಮ್ ಅಲ್ಲ. ಅವ್ರು ಗೆದ್ಬಿಟ್ಟು ಬರ್ತಾ ಇದ್ದಾರೆ. ನಮಗೇನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇದೆ, ಅವ್ರಿಗಿನ ವಿಪರೀತವಾಗಿರುತ್ತೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು. ಅವ್ರ ಕಡೆ ಕೂಡ ಸ್ಯಾಮ್ ಕರ್ನ್ ಒಳ್ಳೆ ಫಾರ್ಮಿಗೆ ಬೇರೆ ಬಂದಿದ್ದಾರೆ. ಬೌಲಿಂದ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಬ್ಯಾಟಿಂದ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಹರ್ಷದೀಪ್ ಸಿಂಗ್, ರಬಾಡ ಒಳ್ಳೆ ಬೌಲಿಂಗ್ ಯೂನಿಟ್ ಅಂತೂ ಇದೆ. ನಮ್ಮ RCBಯ ಬೌಲಿಂಗ್ ಯೂನಿಟ್ ನಮ್ಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ನ ಲೋ ಮಾಡಿದ್ದು ಲಾಸ್ಟ್ ಮ್ಯಾಚ್. ಯಾಕಂದರೆ ಬೌನ್ಸರ್ಗಳನ್ನೆಲ್ಲ ಹಾಕಿ ಏನಾದ್ರು ರನ್ಸ್ನ ಲೀಕ್ ಮಾಡಿ ಫೀಲ್ಡಿಂಗ್ RCBದು ಲಾಸ್ಟ್ ಮ್ಯಾಚ್ ಸಗದಾಗಿತ್ತು, ಬ್ರಿಲಿಯಂಟ್ ಆಗಿತ್ತು. ಬ್ಯಾಟಿಂಗು ಕೂಡ ಸಗದಾಗಿ ಕಮ್ ಬ್ಯಾಕ್ ಮಾಡಿದ್ವಿ. 3 ವಿಕೆಟ್ನ ಟಕ ನಂಗೆ ಕಳ್ಕೊಂಡು ಡಕ್ಔಟಲ್ಲಿ ರಜತ್ ಪಟಿದಾರ್ ಮತ್ತು ಮ್ಯಾಕ್ಸ್ವೆಲ್ ಡಕ್ಔಟ್ ಆದ್ಮೇಲೂ ಕೂಡ ಅದೇ 3-4 ವಿಕೆಟ್ ಟಕ ನಂಗೆ ಬಿದ್ರೂ ಕೂಡ ಕಮ್ ಬ್ಯಾಕ್ ಮಾಡಿದ್ವಲ್ಲ ಅನುಜ್ ರಾವತ್ ಮತ್ತು DK ಅವರ ಪರ್ಫಾರ್ಮೆನ್ಸ್ ಇಂದ. ಅದನ್ನ ಮೆಚ್ಕೋಬೇಕು. ಅದು ಪಾಸಿಟಿವ್ ನಮ್ಮ RCBದು. ಬರೀ ನೆಗೆಟಿವ್ ಹುಡುಕೋದಲ್ಲ, ಲಾಸ್ಟ್ ಮ್ಯಾಚ್ RCBದು ಪಾಸಿಟಿವ್ಸ್ ಕೂಡ ಹುಡುಕಬೇಕು. ಫೀಲ್ಡಿಂಗ್ ಪಾಸಿಟಿವ್ ಆಗಿತ್ತು, ಜೊತೆಗೆ ಕಮ್ ಬ್ಯಾಕ್ ಏನು ಮಾಡಿದ್ರು ಬ್ಯಾಟಿಂಗಲ್ಲಿ ಅದು ಪಾಸಿಟಿವ್ ಆಗಿತ್ತು. ಜೊತೆಗೆ ಬೌಲಿಂಗಲ್ಲಿ ಡೆತ್ ಬೌಲಿಂಗ್ ಅಂತೂ ಒಂಥರ ಅಜೀಬ್ ಆಗಿತ್ತು ಅಂತ ಹೇಳ್ಬೇಕು ನಮ್ಮ RCBದು. ಸೊ ಡೆತ್ ಬೌಲಿಂಗ್ ಇನ್ ಚಿನ್ನಸ್ವಾಮಿ ಇನ್ ಮೈನ್ ಥ್ರೆಟ್ ಅಂತ ಹೇಳ್ಬೇಕು ಅಂದ್ರೆ ನಮಗೆ ಸೈಕ್ ಆಗ್ತಾ ಇದೆ. RCB ಹೆಂಗ್ ಮಾಡ್ತಾರೋ ಬೌಲಿಂಗು, ಏನು ಕತೆನೋ, ಚೇಪಕಲ್ಲೇ ಹಂಗೆ, ಇಲ್ಲೇ ಹೆಂಗೋ ಅಂತ ಅನಿಸ್ತಾ ಇದೆ ನನಗೆ. ಸೊ ಸಿಕ್ಕಾಪಟ್ಟೆ ಕಷ್ಟ ಗುರು ಚಿನ್ನಸ್ವಾಮಿಲಿ ಬೌಲಿಂಗ್ ಮಾಡೋದು. ಬೌಲರ್ಸ್ಗಳನ್ನ ಒಂಥರ ಅಜೀಬ್ ಮಾಡ್ತಾ ಇದ್ದೀನಿ ಅಂತಲ್ಲ, ಒಂಥರ ಅದು ಯಾವುದೇ ಬೌಲರ್ ಆಗಿದ್ರು ಕೂಡ, ಅಪೋನೆಂಟ್ ಟೀಮ್ ಆಗಿದ್ರು ಕೂಡ ಸಿಕ್ಕಾಪಟ್ಟೆ ಕಷ್ಟ ಚಿನ್ನಸ್ವಾಮಿಲಿ ಬೌಲಿಂಗ್ ಮಾಡೋದು. ಯಾಕಂದ್ರೆ ಫುಲ್ ಟೋಲ್ ತಗೊಂಡ್ಬಿಡ್ತಾರೆ ಬ್ಯಾಟರ್ಸ್ಗಳು. ಅದಕ್ಕೆ ಹೇಳೋದು ಬ್ಯಾಟಿಂಗ್ ಪ್ಯಾರಡೈಸ್ ಅಂತ. ನಮ್ಮ ಚಿನ್ನಸ್ವಾಮಿಲಿ ಗೆಲ್ಲಬೇಕು ಅಂತಾರೆ ಎನಿಥಿಂಗ್ ಅಬೋ 180 ಅಂತೂ ಹೊಡಿಲೇಬೇಕು ಗುರು. ಎನಿಥಿಂಗ್ ಬಿಲೋ 180 ಅಂತಂದ್ರೆ ಅದು ಒಂಥರ ಪಾಸ್ ಸ್ಕೋರ್ಗಿನ ಕಡಿಮೆ ಥರನೇ ಫೀಲ್ ಆಗೋಗ್ಬಿಡುತ್ತೆ ನಮಗೆ. ಸೊ ಗೆಲ್ಲೋವಂಥ ಸಾಧ್ಯತೆ ಫಸ್ಟ್ ಬ್ಯಾಟಿಂಗ್ ಇನ್ ಕೇಸ್ ಆಡ್ತವನ, ಇನ್ ಕೇಸ್ ನಮ್ಮ RCBನೇ ಆಡ್ತು ಅನ್ಕೊಳ್ಳಿ, ಟಾಸ್ ಗೆದ್ದಲ್ಲ, ಟಾಸ್ ಹೋಗ್ಬಿಟ್ಟು ಆಡಿದ್ರೆ ಅಂತ ಅನ್ಕೊಳ್ಳಿ, 180 ಆ್ಯಂಡ್ ಅಬೌವ್ 200 ಮಗ್ಳಿಗೆ ಹೊಡಿಲೇಬೇಕು ಚಿನ್ನಸ್ವಾಮಿಲಿ. ಇಲ್ಲ ಅಂತಂದ್ರೆ ಪಂಜಾಬ್ ಕಿಂಗ್ಸ್ ಕೂಡ ಬ್ಯಾಟಿಂಗ್ ಸಕ್ಕದಾಗಿದೆ. ಶಿಖರ್ ಧವನ್ ಬೆಸ್ಟ್, ಲಾಸ್ಟ್ ಮ್ಯಾಚ್ ಕ್ಲಿಕ್ ಆಗದೆ ಇರ್ಬೋದು, ಬೆಸ್ಟ್ ಅನ್ಫಾರ್ಚುನೇಟ್ ಆಗಿ ಡಿಸ್ಮಿಸ್ ಆದ್ರು. ಸೊ ಅವರು ಕೂಡ ಹಾಕೊಂಡ್ರು ರುಬ್ಬೋದ್ರಲ್ಲಿ ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಈ ಮ್ಯಾಚು ನಮ್ಮ ಕಿಂಗ್ ಕೊಹ್ಲಿ ಫಾರ್ಮಿಗೆ ಬರ್ತಾರೆ ಅಂತ ನನಗೆ ವಾಪಸ್ ಅನ್ನಿಸ್ತಾ ಇದೆ. ಯಾಕೋ ಲಾಸ್ಟ್ ಮ್ಯಾಚು ಅಷ್ಟೇನು ಆಡೋಕ್ಕಾಗಲಿಲ್ಲ. ಇನ್ನೇನು ಎಕ್ಸಿಲೇಟ್ ಮಾಡೋಕೆ ಹೋದ್ರು ಆ ಟೈಮ್ಗೆ ಕಡಕ್ಕ ಕ್ಯಾಚಿಗೆ ಔಟ್ ಆಗೋಗ್ಬಿಟ್ರು, ಬಲಿಯಾಗಿ ಹೋಗ್ಬಿಟ್ರು. ಸೊ ಈ ಮ್ಯಾಚು ಫ್ಯಾಫ್ ಅವರು ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು. ಈ ಮ್ಯಾಚು ನೋಡೋಣ ಏನಾಗುತ್ತೆ ಅಂತ. ಬಟ್ ನನಗೇನೋ ಅನ್ನಿಸ್ತಾ ಇದೆ ಮಗ, ಈ ಮ್ಯಾಚು ಮ್ಯಾಕ್ಸಿ ಜಾಸ್ತಿ ರನ್ ಹೊಡಿಬೋದು ಅಂತ ಅನ್ನಿಸ್ತಿದೆ. ಒಂದು ಗಟ್ ಫೀಲಿಂಗ್ ಹೇಳ್ತಿದೆ, ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಜಾಸ್ತಿ ರನ್ಸ್ಗಳನ್ನ ಹೊಡಿತಾರೆ, ಹಂಗೆ ಹಾಕೊಂಡು ಚಚ್ತಾರೆ ಅಂತ ಅನ್ನಿಸ್ತಿದೆ. ಕಾದೋಣ. ನಮ್ಮ RCB ಬ್ಯಾಟಿಂಗ್ ಏನೋ ಬ್ರಿಲಿಯಂಟ್ ಆಗಿದೆ. ಕೆಮ್ರಾನ್ ಗ್ರೀನ್ ಲಾಸ್ಟ್ ಮ್ಯಾಚ್ ಅದು ಏನಕ್ಕೆ ಆ ಥರ ಆಡಿದ್ರು ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪ ಅಗ್ರೆಸಿವ್ ರೋಲಲ್ಲಿ ಆಡಬೇಕು ಕೆಮ್ರಾನ್ ಗ್ರೀನು. ಆ ಡೌನ್ ದ ಆರ್ಡ್ರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಟುಕು ಆಡ್ರು ಲಾಸ್ಟ್ ಮ್ಯಾಚು. ಈ ಮ್ಯಾಚು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಅದೇ ಹೇಳಿದ್ನಲ್ಲ, ಲಾಸ್ಟ್ ಮ್ಯಾಚ್ ಆಗಿದ್ದ ಕ್ಯಾರಿ ಮಾಡೋದು ಬೇಡ ಅಂತ. ಸೊ ಸೂಪರ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಕೆಮ್ರಾನ್ ಗ್ರೀನು ಬ್ರಿಲಿಯಂಟ್ ಆಗಿ ಬರಲಿ ಅಂತ ಬೇಡಕಂತಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಅಲ್ಜಾರಿ ಜೋಸಫ್ನ ಆಡಿಸ್ತಾರ ಅಥವಾ ಲೋಕಿ ಫರ್ಗ್ಯೂಸನ್ ಆಡಿಸ್ತಾರ ಅನ್ನೋ ಒಂದು ಕ್ಯೂರಿಯಾಸಿಟಿಲಿ ಇದೀವಿ. ಅಲ್ಜಾರಿ ಜೋಸಫ್ ಆಡಿಸ್ತು ಅಂತಂದರೆ ಗೊತ್ತಿಲ್ಲ, ಅದೇ ಹೇಳಿದ್ನಲ್ಲ, ಒಂದು ಮ್ಯಾಚಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ ಯಾವುದೇ ಪ್ಲೇಯರ್ನು ಕೂಡ. ಬಟ್ ಆದರೂ ನನಗೆ ಲೋಕಿ ಫರ್ಗ್ಯೂಸನ್ ಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅಲ್ಜಾರಿ ಜೋಸಫ್ ವೈಟ್ ಇದ್ರೆ ಒಳ್ಳೆ ಬೌನ್ಸ್ ಜನರೇಟ್ ಮಾಡ್ತಾರೆ ಅಂತ ಈ ಮ್ಯಾಚ್ ಆಡಿಸ್ಬಿಡ್ಬೋದು. ಅದೇ ಲೆವೆಲ್ನ ರಿಟೈನ್ ಮಾಡ್ಕೊಂಡು ಹೋಗ್ಬಿಡ್ಬೋದು ನಮ್ಮ RCB. ಒಟ್ಟಲ್ಲಿ ಪಂಜಾಬ್ ಕಿಂಗ್ಸ್ ಅಂತೂ ಸೈಕ ಕಾಣಿಸ್ತಿರೋ ಗುರು. ಲಾಸ್ಟ್ ಮ್ಯಾಚ್ ಪ್ರಿಡಿಕ್ಷನ್ ಮಾಡ್ದಂಗೆ ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಅಂತ. ಈ ಮ್ಯಾಚ್ ಪ್ರಿಡಿಕ್ಷನ್ ಮಾಡ್ತಿಲ್ಲ,
ಪಂಜಾಬ್ ಕಿಂಗ್ಸ್ ಸೋಲ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಹೋಪ್ಫುಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಲಕ್ನ ತಗೊಂಬಂದು ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾವು ಮೆಜಾರಿಟಿ ಆಫ್ ದ ಮ್ಯಾಚಸ್ನ ಸೋತಿರೋದ ಚಿನ್ನಸ್ವಾಮಿ ಸ್ಟೇಡಿಯಂಲಿ. ನಮ್ಮ RCB ಅವರು ಆಲ್ಮೋಸ್ಟ್ ಎಷ್ಟು ನಮ್ಮದು ಸ್ಟ್ಯಾಟ್ಸ್ ಇರೋದಿಲ್ಲಿ 45% ಇದೆ ಅಷ್ಟೇ ವಿನ್ನಿಂಗ್ ಸ್ಟ್ಯಾಟ್ಸು. ಇನ್ನು 55% ಅಥವಾ ಅದಕ್ಕಿಂತ ಜಾಸ್ತಿ ಮ್ಯಾಚ್ಗಳಲ್ಲಿ ನಾವು ಸೋತಿದ್ದೀವಿ. ಚಿನ್ನಸ್ವಾಮಿ ನಮಗೇನು ಅಂತ ಒಂದು ಗ್ರೇಟ್ ಸ್ಟೇಡಿಯಂ ಏನಾಗಿಲ್ಲ, ನಮಗೆ ಹೋಮ್ ಸ್ಟೇಡಿಯಮೇ. ಬಟ್ ಫ್ಯಾನ್ಸ್ಗಳು ವಿಪರೀತವಾಗಿರ್ತಾರೆ, ಅದು ಗೊತ್ತಿರೋದ್ರೆ. ಫ್ಯಾನ್ಸ್ಗಳಂತೂ ಮ್ಯಾಚೇ ಮಾಡೋಕ್ಕಾಗಲ್ಲ ಗುರು. ಚಿನ್ನಸ್ವಾಮಿ ಫ್ಯಾನ್ಸ್ ನಾವು ಅಜ್ಜಿ ಕಿರ್ಚಿ ಕೂಗಿ ಆಪೋನೆಂಟ್ನ ಕುಗ್ಸೋದನ್ನೇ ಅರ್ಧಕ್ಕರ್ಧ ಕುಗ್ಗಿಸ್ತಾರೆ. ಇನ್ ಕೇಸ್ ನಮ್ಮ ಫ್ಯಾನ್ಸ್ ಏನಾದ್ರು ಇರಲಿಲ್ಲ ಅಂತಂದಿದ್ರೆ, ಈ ತರ ಆಪೋನೆಂಟ್ನ ಕುಗ್ಸೋವಂಥ ಫ್ಯಾನ್ಸ್ಗಳು ಇರಲಿಲ್ಲ ಅಂತ ಅಂದಿದ್ರೆ, ಸಿಂಗಲ್ ಸೈಡೆಡ್ ಮಾಡುವಂಥ ಫ್ಯಾನ್ಸ್ಗಳು ಇರಲಿಲ್ಲ ಅಂತ ಅಂದಿದ್ರೆ, ಇನ್ನು ಅದೆಷ್ಟು ಮ್ಯಾಚ್ RCB ಸೋಲ್ತಿದ್ರು ಗೊತ್ತಿರಲಿಲ್ಲ ಗುರು. ಇವ್ರು ಕುಗ್ಸೋದಕ್ಕಿರೇ ಆಪೋನೆಂಟ್ ಒಂಥರ ಡರ್ರಾಗಿ ಹೋಗ್ಬಿಡ್ತಾರೆ. ನೋಡೋಣ ಏನಾಗುತ್ತೆ ಈ ಮ್ಯಾಚ್ ಅಂತ. ನಿಮಗೇನು ಅನ್ನಿಸ್ತೆ, ಪಂಜಾಬ ಅಥವಾ RCBನ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಯಾಕೋ RCB ಅಂತ ಅನ್ನಿಸ್ತಿದೆ ಈ ಮ್ಯಾಚು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.